ಅದು ಬಿಸಿಲು ಕಾಲ. ಬಡ ಸೊಸೆ ಅನಾಮಿಕಾಳ ಕುಟುಂಬ ಸಿಮೆಂಟ್ ಇಟ್ಟಿಗೆಗಳು, ಬೆಂಚುಗಳು, ಪೈಪ್ಗಳು, ರಿಂಗ್ಗಳು ಮಾರಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಇರುತ್ತೆ. ಆ ಚಿಕ್ಕ ಮನೆಯ ಮುಂದೆ ಒಂದು ಪಕ್ಕದಲ್ಲಿ ಸಿಮೆಂಟ್ ಇಟ್ಟಿಗೆಗಳು, ಮತ್ತೊಂದು ಪಕ್ಕದಲ್ಲಿ ರಿಂಗುಗಳು, ಇನ್ನೊಂದು ಪಕ್ಕದಲ್ಲಿ ಬೆಂಚುಗಳು ಸೇರಿಸಿರುತ್ತದೆ. ಅನಾಮಿಕಾ ಅವುಗಳನ್ನು ಲೆಕ್ಕವಿಟ್ಟುಕೊಳ್ಳುತ್ತಾ ಒಂದು ಬುಕ್ಕಿನಲ್ಲಿ ಬರ್ಕೋತಾ ಇರ್ತಾಳೆ. ಆಗಲೇ ಅತ್ತಿ ಶಾರದಾ ಬರುತ್ತಾಳೆ. ಸೊಸೆ, ಲೆಕ್ಕ ಮಾಡಿದ್ದು ಸಾಕೆ, ಈಗ್ಲಾದ್ರೂ ಹೋಗಿ ಅನ್ನ ತಿನ್ನು ಹೋಗು. ನನಗೆ ಹಸುವೆ ಇಲ್ಲ ಅಂತ ಹೇಳಿದೆ ಅಲ್ಲ ಅತ್ತೆ. ಹಸುವೆ ಆದಾಗ ನಾನು ತಿಂತೀನಿ ಬಿಡಿ. ರಾತ್ರಿಯಿಂದ ಇದೇ ಮಾತಂತ ಇದೆಯಾ, ನಿಜಕ್ಕೆ ಏನಾಯ್ತು ಸೊಸೆ ನಿಂಗೆ? ಇನ್ನೇನಾಗ್ಬೇಕು ಅತ್ತೆ? ನಾವು ಮಾಡುವ ಇಟ್ಟಿಗೆಗಳು, ಬೆಂಚುಗಳು, ರಿಂಗುಗಳು ಎಲ್ಲ ನಮ್ಮ ಕಣ್ಣು ಮುಂದೆನೇ ಇದೆ. ಇದು ಮಾರಾಟವಾದ್ರೇನೆ ಅಲ್ವಾ ನಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಬರೋದು, ನಮ್ಮ ಬದುಕಿಗೆ ನಂಬಿಕೆ ಕೊಡೋದು. ನೀನ್ ಹೇಳೋದು ನಿಜಾನೇ ಸೊಸೆ, ನಾನು ಇಲ್ಲ ಅಂತ ಇಲ್ಲ. ಆದ್ರೆ ಹೀಗೆ ತಿನ್ನದೇ ಆಲೋಚಿಸಿದ್ರೆ ಧನಲಕ್ಷ್ಮಿ ಬರ್ತಾಳ ಹೇಳು ನೀನೆ? ರಾತ್ರಿಯಿಂದ ಏನು ತಿನ್ನದೆ ನೀರ್ ಮಾತ್ರ ಕುಡಿತಾ ಇದೀಯಾ. ಮನೆ ಮುಂದೆ ನಿನ್ನ ಸಾಮಾನೆಲ್ಲ ಮಾರಾಟವಾಗುತ್ತೆ ಅಂತೀಯಾ? ಹೇಳು, ಹೀಗೆ ಮಾಡಿದ್ರೆ ಒಳ್ಳೇದೇನಾ? ಹಾಗಲ್ಲ ಅತ್ತೆ, ಈಗ ನೀನೇನ್ ಹೇಳಿದ್ರು ನಾನು ಕೇಳಲ್ಲ ಸೊಸೆ. ಬಾ, ಮೊದಲು ಅನ್ನ ಕೊಡ್ತೀನಿ. ಪ್ಲೀಸ್ ಅತ್ತೆ, ನಂಗೆ ಅನ್ನ ತಿನ್ನು ಅಂತ ಮಾತ್ರ ಒತ್ತಾಯ ಮಾಡಬೇಡಿ. ಅಲ್ಲ ಸೊಸೆ, ಅನ್ನ ತಿನ್ನದೆ ಏನ್ ಸಾಧಿಸ್ತೀಯಾ ಎಂದು ಶಾರದೆ ಕೇಳುತ್ತಾ ಇರುವಾಗ ಪ್ರಸಾದ್ ರಮೇಶರು ದುಃಖಭರಿತವಾದ ಮುಖದಿಂದ ಮನೆಗೆ ಬರುತ್ತಾರೆ. ಅವರನ್ನು ನೋಡುತ್ತಲೇ ಹೋದ ಕೆಲಸ ಸಕ್ಸಸ್ ಆಗಿಲ್ಲ ಎಂದು ಅನಾಮಿಕಂಗೆ ಅರ್ಥವಾಗುತ್ತೆ. ಒಂದು ಸಿಮೆಂಟ್ ಬೆಂಚ್ ಮೇಲೆ ಕುತ್ಕೋತಾರೆ. ಅಲ್ಲಿ ನೋಡು, ತಿನ್ನೋದಿಕ್ಕೆ ತಂದೆ ಮಗ ಕೂಡ ಬಂದಿದ್ದಾರೆ. 3 ಸೇರಿ ಕುತ್ಕೊಂಡು ತಿನ್ನೋರಂತೆ, ಬನ್ನಿ. ಅತ್ತೆ, ಮೊದ್ಲು ಮಾವಯ್ಯಂಗೆ ಅವರಿಗೆ ಹಾಕಿ, ನಾವು ಮಾಡಿದ ಇಟ್ಟಿಗೆಗಳು, ಬೆಂಚುಗಳು, ರಿಂಗುಗಳು ಮಾರಾಟ ಆಗ್ಬೇಕು ಅಂತ ಬಿಸಿಲಲ್ಲಿ ಬಹಳ ತಿರುಗಿ ಬಂದಿದ್ದಾರೆ. ನನ್ ಮಾತು ನೀನ್ ಯಾವಾಗ ಕೇಳ್ತೀಯ ಅಂತ ಈಗ ತಿನ್ನೋದಕ್ಕೆ? ಸರಿ ಬಿಡು ಸೊಸೆ, ನಿನಗೆ ಯಾವಾಗ ಹಸಿವಾಗುತ್ತೋ ಆಗ್ಲೇ ಬಂದು ಅನ್ನ ತಿನ್ನು ಎಂದು ಶಾರದಾ ಮನೆಯೊಳಗೆ ಹೋಗುತ್ತಾಳೆ. ಅನಾಮಿಕಾ ಕೂತ್ಕೊಂಡ ತಂದೆ ಮಗನ ಹತ್ತಿರಕ್ಕೆ ಬರ್ತಾಳೆ. ಪ್ರಸಾದ್, ರಮೇಶ್ ದುಃಖದಿಂದ ಅನಾಮಿಕಳನ್ನು ನೋಡ್ತಾರೆ. ನೀವು ಹೋದ ಕೆಲಸ ಆಗಿಲ್ಲ ಅಂತ ನಂಗೆ ಅರ್ಥವಾಯ್ತು ಮಾವಯ್ಯ. ಕಾಲು ನೋವು ಬರ್ತಾ ಇದ್ರು, ಸ್ವಲ್ಪವೂ ಲೆಕ್ಕ ಮಾಡದೆ ಪ್ರತಿ ಸ್ಕೂಲ್ಗೆ ಹೋಗಿದ್ವಿ, ಪಾರ್ಕ್ ಹತ್ರ ಹೋಗಿದ್ವಿ. ಪ್ರತಿ ಮನೆಗೂ ಹೋಗಿ ನಾವು ಮಾರ್ತಾ ಇರುವ ಸಿಮೆಂಟ್ ಇಟ್ಟಿಗೆಗಳ ಬಗ್ಗೆ, ಬೆಂಚುಗಳ ಬಗ್ಗೆ, ರಿಂಗುಗಳ ಬಗ್ಗೆ ಎಲ್ಲದರ ಬಗ್ಗೆ ಹೇಳಿದ್ವಿ ತಾಯಿ. ಯಾರು ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬಂದಿಲ್ಲ. ಸರಿ ಬಿಡಿ ಮಾವಯ್ಯ, ಪ್ರಯತ್ನ ಮಾಡದೆ ದುಃಖ ಪಡೋದಕ್ಕಿಂತ ಪ್ರಯತ್ನ ಮಾಡಿದೀವಿ, ಇನ್ನು ಫಲ ದೇವ್ರ ಮೇಲೆ ಬಿಡೋಣ ಅಂತ ಸಮಾಧಾನ ಹೇಳ್ಕೊಳ್ಳೋದು ಸಂತೋಷನೇ ಅಲ್ವಾ ಮಾವಯ್ಯ? ಹೋಗಿ ಅನ್ನ ತಿನ್ಬಿಡಿ ಎಂದು ಅನಾಮಿಕಾ ಹೇಳುತ್ತಾಳೆ. ಆಗ ಶಾರದಾ ಮನೆಯೊಳಗಿಂದ ನೀರು ತಂದು ಕೊಡುತ್ತಾಳೆ. ಮಡಿಕೆ ನೀರು ಕುಡಿದ್ಬಿಡಿ, ಬಿಸಿಲಲ್ಲಿ ತಿರುಗಿ ತಿರುಗಿ ಸುಸ್ತಾಗಿ ಬಂದಿದ್ದೀರಲ್ಲ ಎಂದು ಕೊಡುತ್ತಾಳೆ. ಪ್ರಸಾದ್, ರಮೇಶರು ಮಡಿಕೆಯೊಳಗಿನ ತಣ್ಣನೆ ನೀರನ್ನು ಕುಡಿಯುತ್ತಾರೆ. ಮಗು ರಮೇಶ್ ಏನು ಅಂದ್ರೆ, ಅನ್ನ ತಿನ್ನೋರಂತೆ, ಬನ್ನಿ. ಈಗ್ಲೇ ಬಂದ್ವಿ ಅಲ್ಲಮ್ಮ, 1 ಗಂಟೆ ನಂತರ ತಿಂತೀನಿ ಬಿಡು ಎಂದು ರಮೇಶ್ ಅನ್ನುತ್ತಾನೆ. ಶಾರದಾ ಮತ್ತೊಂದು ಮಾತು ಆಡಲಿಲ್ಲ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. 1 ತಿಂಗಳಲ್ಲಿ ಅವರ ಕೆಲಸಕ್ಕೆ ಡಿಮ್ಯಾಂಡ್ ಕಡಿಮೆಯಾಗುತ್ತದೆ. ಯಾರು ಸಿಮೆಂಟ್ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಬಂದಿಲ್ಲ. ದಿನಕ್ಕೂ ದುಡ್ಡು ಕಡಿಮೆಯಾಗುತ್ತಾ ಮನೆಯಲ್ಲಿ ಆರ್ಥಿಕ ಕಷ್ಟಗಳು ಹೆಚ್ಚಾಗುತ್ತೆ. ಹೊರಗಡೆ ಬಿಸಿಲು ಹೆಚ್ಚಾಗುತ್ತೆ. ಆ ಮನೆಯಲ್ಲಿ ಇರೋದು ಅಂದ್ರೆ ಅಗ್ನಿಯಲ್ಲಿ ಕೂತ್ಕೊಂಡು ಹಾಗೆ ಇರುತ್ತೆ ಅನಾಮಿಕಳ ಕುಟುಂಬಕ್ಕೆ. ಮಗು ರಮೇಶ್, ನಾನು ಈ ಬಿಸಿನ ತಡ್ಕೊಳಕ್ಕಾಗಲ್ಲ. ಮನೆಯಲ್ಲೇ ಫ್ಯಾನ್ ಇದೆ, ಅದು ಹಾಳಾಗಿ ಹೋಗಿದೆ. ಕೂಲರ್ ಕೊಂಡ್ಕೋಬೇಕು ಅಂದ್ರೆ ದುಡ್ಡಿಲ್ಲ. ಒಂದು ಬೀಸಣಿಗೆ ಕೊಂಡ್ಕೊಂಬಾರೋ ಎಂದು ಪ್ರಸಾದ್ ದೀನವಾಗಿ ಕೇಳೋದು ಅನಾಮಿಕಳ ಮನಸ್ಸನ್ನು ಕರಗಿಸುತ್ತದೆ. ಮನೆಯಲ್ಲಿ ಎಲ್ಲರೂ ನಿಸ್ಸಹಾಯಕವಾಗಿ ಇರುತ್ತಾರೆ. ಅನಾಮಿಕ ಮೌನವಾಗಿ ಆಲೋಚಿಸುತ್ತಾಳೆ. ಒಂದು ಮಿಂಚಿನಂತ ಆಲೋಚನೆ ಬರುತ್ತೆ ಅನಾಮಿಕಂಗೆ. ಅತ್ತೆ, ನಾವು ಹೀಗೆ ಕೂತ್ಕೊಂಡ್ರೆ ಸಮಸ್ಯೆ ಹೋಗೋದಿಲ್ಲ, ನಾವೇ ಏನಾದ್ರೂ ಆಲೋಚನೆ ಮಾಡ್ಬೇಕು ಎಂದು ಅನಾಮಿಕ ಧೈರ್ಯವಾಗಿ ಹೇಳುತ್ತಾಳೆ. ಏನ್ ಮಾಡೋಣ ಸೊಸೆ ಎಂದು ಅತ್ತೆ ಶಾರದಾ ಕೇಳುತ್ತಲೇ ಆಗ ಅನಾಮಿಕ ತನಗೆ ಬಂದ ಹೊಸ ಆಲೋಚನೆ ಬಗ್ಗೆ ಹೇಳ್ತಾಳೆ. ಅತ್ತೆ, ಮಾವಯ್ಯ, ಏನಂದ್ರೆ ನಾವೇ ಸಿಮೆಂಟ್ ರಿಂಗಿನಿಂದ ಒಂದು ಮನೆ ಕಟ್ಟಿದ್ರೆ? ಆ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅತ್ತೆ, ನಾನು ಹೇಳಿದ ಅರ್ಥವಾಗ್ಲಿಲ್ವಾ? ಸಿಮೆಂಟ್ ರಿಂಗಿನಿಂದ ಮನೆ ಕಟ್ಟೋಣ ಅಂತ ಹೇಳಿದ್ಯಲ್ಲಮ್ಮ. ಹೌದು ಅತ್ತೆ, ಸಿಮೆಂಟ್ ಟ್ಯಾಂಕ್ನ ಮನೆ. ಸಿಮೆಂಟ್ ಟ್ಯಾಂಕ್ ಮನೆನಾ? ಅದು ಹೇಗೆ ಸಾಧ್ಯ ಅನಾಮಿಕಾ ಎಂದು ರಮೇಶ್ ಸಂಕೋಚದಿಂದ ಕೇಳ್ತಾನೆ. ಆಗ ಅನಾಮಿಕಾ ನಿಧಾನವಾಗಿ, ನಾವು ಮಾಡುವ ಸಿಮೆಂಟ್ ರಿಂಗ್ಗಳಿದೆ ಅಲ್ಲ, ತುಂಬಾ ಇದೆ, ಅವುಗಳಿಂದ ಮನೆ ಕಟ್ಟೋದು ಹೇಗೆ? ಅದೇ ಹೇಳ್ತಾ ಇದ್ದೀನಿ ರೀ, ಒಂದು ಟ್ಯಾಂಕ್ ಆಗಿ ಕಟ್ಟಿದ ಹಾಗೆ ಒಂದರ ಮೇಲೆ ಒಂದನ್ನು ಇಟ್ಟು ಕಟ್ಟಬೇಕು. ಆ ನಂತರ ಬಾಗಿಲಿಗಾಗಿ ಎಷ್ಟು ಅಗತ್ಯವೋ ಅಷ್ಟು ಕಟ್ ಮಾಡ್ಕೊಂಡು ಒಂದು ಬಾಗಿಲು ಇಟ್ಕೋಬೇಕು.
ಮೇಲೆ ಒಂದು ಟ್ಯಾಂಕ್ ಹಾಗೆ ಕಟ್ಟಿ ಅದರಲ್ಲಿ ನೀರು ತುಂಬಿದ್ರೆ ಆ ನೀರಿನ ತಂಪು ಮನೆಯನ್ನ ತಣ್ಣಗಿರಿಸುತ್ತೆ ಎಂದು ವಿವರವಾಗಿ ಹೇಳುತ್ತಾಳೆ ಅನಾಮಿಕಾ. ಸ್ವಲ್ಪ ಹೊತ್ತು ಎಲ್ಲರೂ ಆಲೋಚಿಸುತ್ತಾರೆ. ಅತ್ತೆಯೇ, ಮಾವಯ್ಯ, ಏನು ಅಂದ್ರೆ ನಾನ್ ಹೇಳಿದ ಅರ್ಥವಾಗ್ಲಿಲ್ವಾ? ನಿಜಕ್ಕೂ ನನಗೆ ಬಂದ ಆಲೋಚನೆ ತಪ್ಪು ಅಂತ ಇದ್ದೀರಾ? ಏನೋ ಯಾರೋ ಮಾತಾಡದೆ ಹಾಗೆ ಮೌನವಾಗಿದ್ದೀರಾ? ಏನೋ ಒಂದು ಹೇಳಿ. ಹಿಡಿಸಿದ್ರೆ ಹಿಡಿಸ್ತು ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಆದ್ರೆ ಏನೋ ಒಂದಾದ್ರೂ ಹೇಳಿ. ಹಾಗೆ ಏನು ಹೇಳದೆ ಮೌನವಾಗಿದ್ರೆ ನಾನ್ ಹೇಗೆ ಅರ್ಥ ಮಾಡ್ಕೋಬೇಕು? ಪ್ರಸಾದ್ ಸಂತೋಷದಿಂದ ಚಪ್ಪಾಳೆ ಹೊಡೆಯುತ್ತಾನೆ. ಅಮ್ಮ ಸೊಸೆ, ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಅಮ್ಮ, ನಮ್ಮ ಕೆಲಸ ನಮಗೆ ಉಪಯೋಗಕ್ಕೆ ಬರುತ್ತೆ ಎಂದು ಹೇಳುತ್ತಾನೆ. ರಮೇಶ್ ಕೂಡ ಉತ್ಸಾಹದಿಂದ, ಹೌದು ಅನಾಮಿಕಾ, ನಿನ್ನ ಆಲೋಚನೆ ನಿಜವಾಗಿ ತುಂಬಾ ಚೆನ್ನಾಗಿದೆ. ಮೇಲಾಗಿ ಖರ್ಚು ಕೂಡ ಕಡಿಮೆಯಾಗಿ ಇದೆ. ನಮಗೆ ಬಂದ ಕೆಲಸವೇ ಆಗಿದ್ದರಿಂದ ನಾವು ಮತ್ತೊಬ್ಬ ಮೇಸ್ತ್ರಿ ಹತ್ರ ಹೋಗಬೇಕಾದ ಅಗತ್ಯನೇ ಇಲ್ಲ ಎಂದು ಹೇಳುತ್ತಾನೆ. ಅತ್ತೆ, ನೀವೇನ್ ಹೇಳ್ತಾ ಇಲ್ಲ? ಚೆನ್ನಾಗಿದೆ ಸೊಸೆ, ಹೇಗೂ ನಮಗೆ ಫ್ಯಾನ್ ಇಲ್ಲ, ಕೂಲರು ಇಲ್ಲ. ನೀನ್ ಹೇಳಿದ ಹಾಗೆ ಸಿಮೆಂಟ್ ಟ್ಯಾಂಕ್ ಮನೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ ಅತ್ತೆ, ನಾನ್ ಹೇಳಿದ ಆಲೋಚನೆ ನಿಮಗೆ ಹಿಡಿಸಿದೆ. ಇಷ್ಟು ಬಿಸಿಲಿನಲ್ಲಿ ಯಾವ ಕೆಲಸನೂ ಮಾಡೋದ್ ಬೇಡ. ಸಾಯಂಕಾಲ ಎಲ್ರೂ ಸೇರಿ ಕೆಲಸ ಶುರು ಮಾಡೋಣ ಎಂದು ಅನಾಮಿಕಾ ಹೇಳುತ್ತಾಳೆ. ಹಾಗೆ ಸಿಮೆಂಟ್ ಟ್ಯಾಂಕ್ ನಮ್ಮ ಮನೆ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಸಮಯ ಕಳೆಯುತ್ತಾ ಇರುತ್ತದೆ. ಸಾಯಂಕಾಲವಾಗುತ್ತದೆ. ವಾತಾವರಣ ತಣ್ಣಗಾಗುತ್ತೆ. ಎಲ್ಲರೂ ಸೇರಿ ಕೆಲಸ ಶುರು ಮಾಡುತ್ತಾರೆ. ಮನೆ ಮುಂದೆ ಒಂದು ಪ್ರದೇಶವನ್ನು ಶುಭ್ರ ಮಾಡಿ ಸಿಮೆಂಟ್ ರಿಂಗ್ಗಳನ್ನು ಒಂದರ ನಂತರ ಒಂದನ್ನು ಇಟ್ಟು ಕಟ್ಟಲಿಕ್ಕೆ ಪ್ರಾರಂಭಿಸುತ್ತಾರೆ. ಅನಾಮಿಕಾ ಕೈ ಸಿಮೆಂಟಿನಿಂದ ತುಂಬಿ ಹೋದರೂ ಮುಖದಲ್ಲಿ ಆನಂದ ಕಾಣಿಸುತ್ತದೆ. ರಾತ್ರಿ 8 ಗಂಟೆಗೆಲ್ಲ ಒಂದು ಚಿಕ್ಕ ಮನೆ ಸಿದ್ಧವಾಗುತ್ತದೆ. ಮೇಲೆ ಒಂದು ಟ್ಯಾಂಕ್ ಕೂಡ ನಿರ್ಮಿಸುತ್ತಾರೆ. ಸೊಸೆ, 8 ದಾಟಿದೆ, ಹೋಗಿ ಅಡಿಗೆ ಮಾಡು. ಹಾಗೆ ಅತ್ತೆ ಎಂದು ಅನಾಮಿಕಾ ಅಡಿಗೆ ಮಾಡಲಿಕ್ಕೆ ಹೋಗುತ್ತಾಳೆ. ತಣ್ಣನೆಯ ವಾತಾವರಣ. ಪ್ರಸಾದ್, ರಮೇಶ್, ಶಾರದಾ ಮೂವರು ಸಿಮೆಂಟ್ ಬೆಂಚ್ ಮೇಲೆ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ. ಅನಾಮಿಕಾ ಅಡಿಗೆ ಮಾಡ್ತಾ ಇರ್ತಾಳೆ. ಒಂದು ಅರ್ಧ ಗಂಟೆಯ ನಂತರ ಎಲ್ಲರೂ ಹೊರಗೆ ಕೂತ್ಕೊಂಡು ಅನ್ನ ತಿಂತಾರೆ. ಆ ನಂತರ ಮನೆ ಹೊರಗೆ ಚಾಪೆ ಹಾಕಿಕೊಂಡು ಮಲಗುತ್ತಾರೆ. 2 ದಿನ ಕಳೆದ ನಂತರ ಟ್ಯಾಂಕಿನಲ್ಲಿ ನೀರು ಹಿಡಿಯುತ್ತಾರೆ. ಸಿಮೆಂಟ್ ಟ್ಯಾಂಕ್ ಮನೆಯೊಳಗೆ ಹೋಗುತ್ತಾರೆ. ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಹಬ್ಬ, ಎಷ್ಟು ತಣ್ಣಗಿದೆಯೋ ಎಂದು ಶಾರದಾ ಆನಂದದಿಂದ ಅನ್ನುತ್ತಾಳೆ. ಇದು ನಿಜವಾಗಿ ಅದ್ಭುತ ಅನಾಮಿಕಾ, ತುಂಬಾ ತಣ್ಣಗಿದೆ. ಇನ್ನು ನಾವು ಬಿಸಿಲಿನಲ್ಲಿ ಭಯಪಡಬೇಕಾದಾಗತ್ಯವಿಲ್ಲಮ್ಮ ಎಂದು ಅನಾಮಿಕಳ ಬಡ ಕುಟುಂಬ ಎಷ್ಟೋ ಸಂತೋಷ ಪಡುತ್ತದೆ. ಬಿಸಿಲು ಕಾಲದಲ್ಲಿ ಕೂಡ ಆ ಮನೆ ತಣ್ಣಗೆ ಇರ್ತಾ ಇತ್ತು. ಗಾಳಿ ಕೂಡ ಸುಲಭವಾಗಿ ಒಳಗಡೆ ಬರ್ತಾ ಇತ್ತು. ಆ ಮನೆಯನ್ನು ನೋಡಿ ಗ್ರಾಮದಲ್ಲಿರುವವರು ಕೂಡ ಆಶ್ಚರ್ಯ ಹೋಗುತ್ತಾರೆ. ಇಷ್ಟು ಒಳ್ಳೆಯ ಆಲೋಚನೆ ಯಾರಿಗೆ ಬಂದಿದೆ ಎಂದು ಶಾರದಳನ್ನು ಕೇಳ್ತಾ ಇದ್ರು. ನಮ್ಮ ಸೊಸೆ ಅನಾಮಿಕಂಗೆ ಬಂತು ಎಂದು ಗರ್ವದಿಂದ ಹೇಳ್ತಾ ಇದ್ಲು ಶಾರದಾ. ನಂತರ ಗ್ರಾಮದಲ್ಲಿ ಬಹಳ ಜನ ಅನಾಮಿಕಳ ಹತ್ರಕ್ಕೆ ಬಂದು ಸಿಮೆಂಟ್ ಟ್ಯಾಂಕ್ ಮನೆಯನ್ನ ಅವರಿಗೆ ಕೂಡ ಕಟ್ಟಿಕೊಡು ಅಂತ ಕೇಳ್ತಾ ಇದ್ರು. ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ನನ್ನ ಸೊಸೆಯ ಬುದ್ಧಿವಂತಿಕೆನ ಎಷ್ಟು ದುಡ್ಡಿಟ್ಟು ಕೊಂಡ್ಕೋತೀಯ ಅಪರ್ಣ? ನಾನು ಹಾಗೆ ಅಂದಿಲ್ಲ ಅದ್ಕೆ. ರಿಂಗಿನಿಂದ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಮಾತ್ರನೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ. ಇಲ್ಲಿ ನೋಡು ಅಪರ್ಣ, ಸುಮಾರಾಗಿ ನಮ್ಮೂರಲ್ಲಿ ಬಡವರು ಹೆಚ್ಚಾಗಿದ್ದಾರಲ್ಲ, ಎಲ್ಲ ಸೇರಿ ಎಂದು ಎಷ್ಟು ಕೊಡಬೇಕು ಅಂತ ಹೇಳುತ್ತಾಳೆ. ಅಪರ್ಣ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾಳೆ. ಅಬ್ಬಾ ಶಾರದಾತ್ಗೆ, ನೀನು ತುಂಬಾ ಒಳ್ಳೆಯವಳು. ಅಷ್ಟು ಕಡಿಮೆಯಲ್ಲಿಯೇ ಒಂದು ಸಿಮೆಂಟ್ ಟ್ಯಾಂಕ್ ಮನೆ ಕಟ್ತೀನಿ ಅಂತ ಹೇಳ್ತಾ ಇದ್ರೆ ನಮಗೆ ಬಾಯಿಂದ ಮತ್ತೊಂದು ಮಾತೇ ಬರ್ತಾ ಇಲ್ಲ ಎಂದು ಹೇಳಿ ದುಡ್ಡು ಕೊಡುತ್ತಾಳೆ. ಅತ್ತೆ ಸೊಸೆಯರು ಬಹಳ ಸಂತೋಷ ಪಡುತ್ತಾರೆ. ಹಾಗೆ ಮತ್ತೆ ಅವರ ಕೆಲಸ ಶುರುವಾಗುತ್ತದೆ. ಆದಾಯ ಕೂಡ ಹೆಚ್ಚಾಗುತ್ತೆ. ಅನಾಮಿಕಳ ಕುಟುಂಬ ಮತ್ತೆ ಸಂತೋಷದಿಂದ ಬದಲಾಗುತ್ತೆ. ನೀನು ನಮ್ಮ ಮನೆ ಸೊಸೆ ಅಲ್ಲಮ್ಮ, ನಮ್ಮ ಮನೆಯ ಅದೃಷ್ಟ ಎಂದು ಹೇಳುತ್ತಾಳೆ. ಅನಾಮಿಕ ನಗುತ್ತಾ, ಅತ್ತೆ, ನಾವೆಲ್ಲರೂ ಸೇರಿ ಕಷ್ಟಪಟ್ಟರೆ ಯಾವ ಸಮಸ್ಯೆ ಆದ್ರೂ ಜಯಿಸಬಲ್ಲೆವು. ನಾನು ನಿಮ್ಮ ಅದೃಷ್ಟ ಅಂತ ನೀವಂತ ಇದ್ದೀರಾ, ನೀವು ನನ್ನ ಅದೃಷ್ಟ ಅಂತ ನಾನಂತೀನಿ ಎಂದು ಹೇಳುತ್ತಾಳೆ. ಹಾಗೆ ಬಡ ಸೊಸೆಯ ಕುಟುಂಬ ಬಿಸಿಲು ಕಾಲವೆಲ್ಲವೂ ಸಿಮೆಂಟ್ ಟ್ಯಾಂಕ್ ಮನೆಯಲ್ಲಿ ಸಂತೋಷದಿಂದ ಜೀವಿಸ್ತಾ ಇರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ದಿನ ಅತ್ತೆ ಶಾರದಾ, ಸೊಸೆ ಅನಾಮಿಕಾ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅತ್ತೆ, ನಮ್ಗೆ ಎಷ್ಟು ಜನ ನೆಂಟ್ರಿದ್ದಾರೆ? ಯಾಕೆ ಹಾಗೆ ಕೇಳ್ತಿದ್ಯೆ? ಹೇಳಿ ಅತ್ತೆ, ನಮ್ಗೆ ಎಷ್ಟು ಜನ ನೆಂಟ್ರಿದ್ದಾರೆ? ಅವ್ರನ್ನ ಕರೆದು ಊಟ ಹಾಕ್ತೀಯಾ ಏನೋ? ಊಟ ಹಾಕ್ತೀನೋ ಕಾಣಿಕೆ ಕೊಡ್ತೀನೋ ಆಮೇಲೆ ಗೊತ್ತಾಗುತ್ತಲ್ವಾ. ಮೊದ್ಲು ನಮ್ಗೆ ಎಷ್ಟು ಜನ ನೆಂಟ್ರಿದ್ದಾರ ಹೇಳಿ. ಅವರ ಸಂಖ್ಯೆನ ಹಿಡಿದು ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ನಾನೊಂದು ಪ್ಲಾನ್ ಹಾಕಿದೀನಿ. ನೆಂಟ್ರು ಎಲ್ರನ್ನು ಸೇರಿದ್ರೆ ಒಂದು 10 ಜನದವರೆಗೂ ಇರ್ತಾರೆ ಸೊಸೆ. ಅವರೆಲ್ಲರೂ ಏನೋ ಒಂದು ವಿಧದಿಂದ ನಮ್ಮ ಸಹಾಯ ಹೊಂದಿದವ್ರೆ ಅಲ್ವಾ ಅತ್ತೆ? ಅಂದ್ರೆ ನಿನ್ನ ಉದ್ದೇಶವೇನೋ ನನಗೆ ಅರ್ಥವಾಗ್ತಾ ಇಲ್ವೇ? ಹೇಳಿ ಅತ್ತೆ,
ನಮಗಿರುವ ನೆಂಟರಲ್ಲಿ ಏನೋ ಒಂದು ವಿಧದಿಂದ ನಮ್ಮ ಸಹಾಯವನ್ನ ಪಡೆದವ್ರೆ ಅಲ್ವಾ? ಶಾರದಂಗೆ ಕೋಪ ಬರುತ್ತೆ. ಹೌದು ಸೊಸೆ, ಆದ್ರೆ ಈಗ ಏನ್ ಮಾಡೋಣ ಅಂತ್ಯಾ? ಅತ್ತೆ, ಕೋಪ ಮಾಡ್ಕೋಬಿಡಿ. ಇದಕ್ಕೂ ಮೊದ್ಲು ನನಗೆ ಒಂದು ಬ್ರಹ್ಮಾಂಡವಾದ ಐಡಿಯಾ ಬಂದಿದೆ. ಆ ಐಡಿಯಾದ ಪ್ರಕಾರ ನಾವು ಮಾಡ್ಕೊಂಡು ಹೋದ್ರೆ ಬೇಗದಲ್ಲೇ ಮೇಲ್ ಹೋಗ್ಬೇಕು ಅಂತೀಯ ಸೊಸೆ. ಯಾಕತ್ತೆ, ಏನ್ ಹೇಳಿದ್ರು ಅಪಶಕನದ ಮಾತಾಡ್ತೀರಾ? ನಿನ್ನ ಜಿಪುಣ ವೃತ್ತಿಗೆ ಬರುವ ಐಡಿಯಾಗಳು ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ವಾ? ಮನೆ ಹತ್ರ ಸ್ನಾನ ಮಾಡಿದ್ರೆ ನೀರು ಖರ್ಚಾಗುತ್ತೆ ಅಂತ ನದಿ ಹತ್ರ ಕರ್ಕೊಂಡು ಹೋಗ್ತೀಯಾ? ಕ್ಷಣದಲ್ಲೇ ಮೊಸಳೆಗೆ ಆಹಾರವಾಗ್ತಾ ಇದ್ದೆ. ಆದ್ರೆ ಬುದ್ಧಿವಂತಿಗೆ ತಪ್ಪಿಸ್ಕೊಂಡ್ರಿ ಅಲ್ವಾತ್ತೆ? ಅಂದ್ರೆ ಏನೇ, ನನ್ನನ್ನು ಸಾಯಿಸೋದಕ್ಕೆ ನದಿ ಹತ್ರ ಕರ್ಕೊಂಡು ಹೋದ್ಯಾ ಏನು? ಅಯ್ಯೋ ಅತ್ತೆ, ನಿಮ್ಮನ್ನ ಸಾಯಿಸ್ಬೇಕು ಅಂತಂದ್ರೆ ನದಿ ಹತ್ರ ಕರ್ಕೊಂಡು ಹೋಗಿ ಮೊಸಳೆಗೆ ಕಷ್ಟಪಡಿಸ್ಬೇಕಾ ಹೇಳಿ? ನನಗೆ ಚಿಟಿಕೆಯಲ್ಲಿ ಕೆಲ್ಸ. ನಿನ್ಗೆ ಕೈ ಮುಗಿತೇನೆ ಸೊಸೆ. ನಿನಗೆ ಬಂದ ಬ್ರಹ್ಮಾಂಡವಾದ ಐಡಿಯಾ ಏನು ಹೇಳಿ, ನಾನು ಸಹಿಸ್ತೀನಿ. ನಿಮ್ಮ ಮುದ್ದನ್ನ ನಾನೇಕೆ ಬೇಡ ಅಂತೀನಿ ಅತ್ತೆ, ಹೇಳ್ತೀನಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಮಾವಯ್ಯ ಪ್ರಸಾದ್ ಗಂಡ ರಮೇಶ್ ಅಲ್ಲಿಗೆ ಬರುತ್ತಾರೆ. ಬನ್ನಿ ಬನ್ನಿ, ಸಮಯಕ್ಕೆ ಬಂದ್ರಿ. ನಮ್ಮ ಜಿಪುಣಿ ಸೊಸೆಗೆ ದಿಕ್ಕಿಲ್ಲದ ಒಂದು ಯೋಚನೆ ಬಂದಿದೆ ಅಂತೆ. ಅದನ್ನ ಕೇಳಿ ಧನ್ಯರಾಗೋಣ. ಅತ್ತೆ, ಅದು ದಿಕ್ಕಿಲ್ಲದ ಯೋಚನೆ ಅಲ್ಲ. ವರ್ಷದ ಕೊನೆಗೆ 2 ಲಕ್ಷ ರೂಪಾಯಿ ಬೀರುವಲ್ಲಿ ಭದ್ರವಾಗಿ ಇಟ್ಕೋಬಹುದು ಅಂತ ಹೇಳುವ ಐಡಿಯಾ. ಏನೇನು, ವರ್ಷಕ್ಕೆ 2 ಲಕ್ಷ ರೂಪಾಯಿನ ಬೀರುವಲ್ಲಿ ಭದ್ರವಾಗಿ ಇಟ್ಕೊಳ್ಳುವ ಐಡಿಯಾನ? ಆದ್ರೂ ಅಷ್ಟು ಖರ್ಚು ನಾವು ಎಲ್ಲಿ ಮಾಡ್ತಿದೀವಿ ಸೊಸೆ? ಒಂದು ಸಲನೇ ಇಡ್ತಾ ಇಲ್ಲತ್ತೆ. ತಿಂಗಳು ನಾವು ತಿನ್ನೋದಕ್ಕೆ ಮಾಡ್ತಾ ಇರುವ ಖರ್ಚೆಲ್ಲ ಸೇರಿದ್ರೆ 1 ವರ್ಷಕ್ಕೆ 2 ಲಕ್ಷ ಖರ್ಚಾಗುತ್ತೆ. ಸರಿ ಅಮ್ಮ ಸೊಸೆ, ಈಗ ನಿನಗೆ ಬಂದ ಐಡಿಯಾದಿಂದ ಆ ದುಡ್ಡನ್ನ ನಾವು ಬೀರುವಲ್ಲಿ ಎತ್ತಿಟ್ಕೋಬಹುದು ಅಂತ ಇದೆಯಲ್ಲ? ಹೌದು ಮಾವಯ್ಯ. ಹೇಳು ಸೊಸೆ, ಮತ್ತೆ ನಿನಗೆ ಬಂದ ಬ್ರಹ್ಮಾಂಡವಾದ ಐಡಿಯಾ ಏನೋ ಹೇಳು. ನಮಗೆ 10 ರಿಂದ 12ವರೆಗೂ ನೆಂಟ್ರಿದ್ದಾರೆ ಅಂತ ಅತ್ತೆ ಈಗಲೇ ಹೇಳಿದ್ರು ಮಾವಯ್ಯ. ನಿಮ್ಮ ಅತ್ತೆ ಹೇಳಿದ್ದು ನಿಜಾನೇ. ನಮಗೆ 12 ಜನದವರೆಗೂ ನೆಂಟ್ರಿದ್ದಾರೆ. ಅಂದ್ರೆ ಏನು ಮಾವಯ್ಯ? 1 ತಿಂಗಳು ಒಬ್ಬೊಬ್ರು ಮನೆಗೆ ಹೋಗೋಣ. ಆಗ ನಾವು ತಿಂಡಿಗಾಗಿ ಮಾಡುವ ಖರ್ಚು ಮಿಕ್ಕತ್ತೆ. ಹೇಗಿದೆ ಮಾವಯ್ಯ ನನ್ನ ಉಪಾಯ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ್, ಶಾರದಾ, ರಮೇಶ್ ಮೂವರು ಆಶ್ಚರ್ಯದಿಂದ ಮುಖ ನೋಡ್ಕೋತಾರೆ. ಅನಾಮಿಕ ಅವರ ಮುಖವನ್ನು ನೋಡಿಕೊಳ್ಳದೆ, ಅತ್ತೆ, ನನಗೆ ಬಂದ ಐಡಿಯಾ ಹೇಗಿದೆ ಹೇಳಲಿಲ್ಲ? ನಿನ್ನ ಮುಖದ ಹಾಗಿದೆ ಅಂದ್ರೆ ಚೆನ್ನಾಗಿದೆ ಅನ್ನೋ ಮಾತು. ಯಾಕೆ ಅನಾಮಿಕಾ, ದಿನಕ್ಕೂ ನೀನ್ ಇಷ್ಟು ದಾರುಣವಾಗಿ ಆಲೋಚಿಸ್ತಾ ಇದೀಯಾ? ನಾನ್ ಹೇಳಿದ್ರಲ್ಲಿ ಅಂತ ದಾರುಣವಾಗದೆ ಏನಿದೆ ರೀ? ವರ್ಷಕ್ಕೆ 2 ಲಕ್ಷ ಮಿಕ್ಕಿದ್ರೆ ಏನಮ್ಮ, ಯಾರಾದ್ರೂ ನೆಂಟ್ರ ಮನೆಗೆ ಹೋಗಿ 1 ತಿಂಗಳದ ಹೊತ್ತು ಇರ್ತಾರ? ನಾವಿರೋಣ ಮಾವಯ್ಯ. ಅರ್ಧ ಗಂಟೆಯಲ್ಲಿ ನಮ್ಮ ಪ್ರಯಾಣ ಸಿದ್ಧವಾಗಿರಿ. ಏನೋ ಅರ್ಧ ಗಂಟೆಯಲ್ಲಿ ನಮ್ಮ ಪ್ರಯಾಣನ? ಹೌದು ಅತ್ತೆ, ಈಗ ಹೊರಟ್ರೆ ಮಧ್ಯಾಹ್ನ ತಿನ್ನುವ ಹೊತ್ತಿಗೆ ಹೋಗ್ತೀವಿ. ಈಗ ಹಾಕೊಂಡ ಬಟ್ಟೆನೆ ಸಾಕು. ಏನೇ ನೀನ್ ಹೇಳೋದು? ಈಗ ಹಾಕೊಂಡು ಬಟ್ಟೆನೆ ಸಾಕ? ಮತ್ತೆ ತಿಂಗಳು ಏನ್ ಹಾಕೊಳ್ಳೋಣ? ಅಬ್ಬಾ ಅತ್ತೆ, ಅಷ್ಟು ಮಾತ್ರ ಗೊತ್ತಿಲ್ವಾ? ಅದು ಕೂಡ ನಾನೇ ಹೇಳ್ಬೇಕಾ? ನಾವ್ ಹೋಗ್ತಾ ಇರೋದು ನೆಂಟ್ರ ಮನೆಗೆ. ಅವ್ರ ಬಟ್ಟೆ ಇರುತ್ತಲ್ಲ, ನಾವು ಹೆಂಗಸರು ಸೀರೆ ಉಟ್ಕೊಳ್ಳೋಣ. ಮಾವಯ್ಯ ಅವರು ಗಂಡಸರದ್ದು ಹಾಕೋತಾರೆ. ನಿನ್ನ ಜಿಪುಣ ತಲೆಗೆ ನಮಸ್ಕಾರ ಸೊಸೆ. ಅನಾಮಿಕಾ ನಾಚಿಕೆ ಪಡುತ್ತಾ, ಎಲ್ಲ ನಿಮ್ಮ ಅಭಿಮಾನ ಅತ್ತೆ. ನಿಮ್ಮ ಅತ್ತೆ ಸೊಸೆಯರ ಪ್ರೇಮ ಅಭಿಮಾನಗಳನ್ನ ನಾವು ನೋಡ್ಲಾರ್ದೆ ಹೋಗ್ತಾ ಇದ್ದೀವಿ. ಈಗ ಏನು, ಹಾಕೊಂಡ ಬಟ್ಟೆಯಿಂದ ಈಗ ಹೊರಟು ಹೋಗೋದೇನೆ ಅಲ್ವಾ? ಇನ್ನು ತಡ ಮಾಡೋದೇನಕ್ಕೆ? ಹೋಗೋಣ ಬನ್ನಿ. 1 ನಿಮಿಷ ಮಾವಯ್ಯ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಶಾರದಾ, ಪ್ರಸಾದರು ತಮ್ಮ ಜಿಪುಣಿ ಸೊಸೆ ಏನು ತಗೊಂಡ್ಬರ್ತಾಳೋ ಎಂದು ಅಯೋಮಯದಿಂದ ಮುಖ ನೋಡ್ಕೊತಾರೆ. ಅನಾಮಿಕಾ 4 ಖಾಲಿಯಾಗಿರುವ ಲಗೇಜ್ ಬ್ಯಾಗ್ಗಳನ್ನ ತರುತ್ತಾಳೆ. ಯಾರ್ಯಾರ ಖಾಲಿ ಲಗೇಜ್ ಬ್ಯಾಗ್ಗಳನ್ನ ಅವ್ರ ತಲೆ ಮೇಲೆ ಇಟ್ಕೊಂಡು ಹೊರಡೋಣ ಎಂದು ಹೇಳುತ್ತಲೇ ಅನಾಮಿಕಳ ಉಪಾಯ ಅರ್ಥ ಮಾಡಿಕೊಂಡು ಏನು ಮಾತನಾಡಲಿಲ್ಲ ಅವರು. ಅತ್ತೆ ಮಾವಂದಿರ ಲಗೇಜ್ ಬ್ಯಾಗ್ಗಳನ್ನ ಅವರ ನೆತ್ತಿ ಮೇಲೆ ಇಡ್ತಾಳೆ. ತನ್ನ ಲಗೇಜ್ ಬ್ಯಾಗ್ ಅನ್ನು ಮಾತ್ರ ಗಂಡ ರಮೇಶ್ ನೆತ್ತಿ ಮೇಲೆ ಇಡ್ತಾಳೆ. ಇನ್ನು ಕಾಡಿನ ಮಾರ್ಗದಿಂದ ನಡೆಯಲಿಕ್ಕೆ ಶುರು ಮಾಡುತ್ತಾರೆ. ಶಾರದಾ ಕೋಪದಿಂದ, ನಿನ್ನ ಜಿಪುಣಿ ಬುದ್ಧಿಗೆ ಬೆಂಕಿ ಹಾಕ. ನಮ್ಮ ಹೆಂಗಸರಿಗೆ ಹೇಗೂ ಫ್ರೀ ಬಸ್ ಇದೆಯಲ್ಲ, 2 ಗಂಡಸರಿಗೆ ಟಿಕೆಟ್ ತಗೊಂಡ್ರೆ 20 ರೂಪಾಯಿ ಆಗುತ್ತೆ. ಅದು ಕೂಡ ಖರ್ಚು ಮಾಡದೆ ಹೀಗೆ ಕಾಡಿನ ದಾರಿಲಿ ನಡೆಸೋದು ಏನು ಚೆನ್ನಾಗಿಲ್ಲಮ್ಮ. ನಡೆಯೋದು ಒಳ್ಳೇದೇ ಅತ್ತೆ, ನಡೀರಿ. ನೀವು ಖಚಿತವಾಗಿ 100 ದಾಟ್ತೀರಾ ಎಂದು ಹುಷಾರಾಗಿ ಅನಾಮಿಕಾ ನಡೆಯುತ್ತಾ ಇರ್ತಾಳೆ. ಲಗೇಜ್ ಬ್ಯಾಗ್ಗಳನ್ನು ಹೊತ್ತುಕೊಂಡು ಶಾರದಾ, ಪ್ರಸಾದ್, ರಮೇಶರು ನೀರಸವಾಗಿ ನಡೆಯುತ್ತಾ ಇರ್ತಾರೆ. ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ. ಏನೋ ಒಂದು ರೀತಿಯಿಂದ ಬಹು ದೂರವಾದ ನೆಂಟರಾದ ಅಪರ್ಣಳ ಮನೆಗೆ ಬರ್ತಾರೆ ಅವರೆಲ್ಲರೂ. ಆಗಲೇ ಅಪರ್ಣ ತನ್ನ ಗಂಡ ಮೋಹನ್ ತಿನ್ನೋದಕ್ಕಾಗಿ ಕೂತಿರ್ತಾರೆ. ಅನಾಮಿಕಾ ಬಾಗಿಲು ತಟ್ಟುತ್ತಾಳೆ. ಸರಿಯಾಗಿ ತಿನ್ನೋವಾಗ ಬರ್ತಾರೆ. ಯಾವ ಕೆಲಸ ಇರಲ್ಲ, ಏನೂ ಇರೋದಿಲ್ಲ. ನೋಡ್ತೀನಿ ರೀ ಎಂದು ಅಪರ್ಣ ಸ್ವಲ್ಪ ಕೋಪದಿಂದ ಕಿಟಕಿ ತೆಗೆದು ನೋಡುತ್ತಾಳೆ. ಜಿಪುಣಿ ಅನಾಮಿಕಳ ಕುಟುಂಬ ಕಾಣಿಸುತ್ತೆ ಅಪರ್ಣಂಗೆ. ಬೆಚ್ಚಿ ಬಿದ್ದು ಕಿಟಕಿ ಹಾಕಿ ತಕ್ಷಣ ಗಂಡನ ಹತ್ರ ಬರ್ತಾಳೆ. ಆ ಜಿಪುಣಿ ಅನಾಮಿಕಾ ಕುಟುಂಬದ ಜೊತೆ ಸಹ ಬಂದಿದ್ದಾಳೆ ರೀ. ನೀನ್ ಹೇಳೋದು ನಿಜನಾ ಅಪರ್ಣ? ನಿಜ ರೀ, ಲಗೇಜ್ ಬ್ಯಾಗ್ ಜೊತೆ ಬಂದಿದ್ದಾರೆ. ಅವರ ನಡವಳಿಕೆ ನೋಡ್ತಾ ಇದ್ರೆ ನಮ್ಮ ಹತ್ರ 1 ವಾರವಾದ್ರೂ ಇರೋ ಹಾಗಿದ್ದಾರೆ.
ಅಮ್ಮೋ, ಒಂದು ವಾರನ? ಮೊದಲೇ ಅವರು ಹಸುವೆಂದಿರುವ ಹುಲಿ ಹಾಗೆ ಅಪರ್ಣ. ಕೊಬ್ಬಿದ ಜಿಂಕೆ ಮರಿ ಸಿಕ್ಕದ ಹಾಗೆ ನಾವು ಅವರಿಗೆ ಸಿಕ್ಕಿದ್ರೆ ಅವರು ಅದು ಬೇಕು ಇದು ಬೇಕು ಅಂತ ನಮ್ಮ ದುಡ್ಡಿನ ಪೆಟ್ಟಿಗೆಗೆ ಕನ್ನ ಹಾಕ್ತಾರೆ. ನಾವು ಕೂಡ ಪೆಟ್ಟಿಗೆ ಇಟ್ಕೊಂಡು ಊರಿಗೆ ಹೋಗುವ ಹಾಗೆ ಮಾಡೋಣ, ಆಗ ಅವರು ಇನ್ನೊಬ್ರು ಮನೆಗೆ ಹೋಗ್ತಾರೆ ಎಂದು ಇಬ್ಬರು ಮಾತನಾಡಿಕೊಂಡು ಇಬ್ಬರು ಪೆಟ್ಟಿಗೆ ಹಿಡ್ಕೊಂಡು ಆಗ್ಲೇ ಹೊರಗೆ ಬರ್ತಾರೆ. ಜಿಪಿಣಿ ಅನಾಮಿಕಳ ಕುಟುಂಬವನ್ನು ನೋಡ್ತಾರೆ. ಅಯ್ಯೋ ಅನಾಮಿಕಾ, ಲಗೇಜ್ ಜೊತೆ ಬಂದ ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಹತ್ರ ಒಂದು ವಾರವಾದ್ರೂ ಇರೋ ಹಾಗೆ ಇರ್ತೀರಾ ಅಂತ ಅರ್ಥವಾಯ್ತು. ವಾರ ಅಲ್ಲ, ಒಂದು ತಿಂಗಳಿರ್ಬೇಕು ಅಂತ ಬಂದಿದ್ದೀವಿ ಚಿಕ್ಕಮ್ಮ. ಅಯ್ಯೋ, ನಾವ್ ಈಗ್ಲೇ ಬೇರೆ ಊರಿಗೆ ಹೊರಡ್ತಾ ಇದ್ದೀವಿ. ನೀವು ದೇವಕಿ ದೊಡ್ಡಮ್ಮನ ಹತ್ರ ಹೋಗಿ, ನಿಮಗೆ ಗೊತ್ತಲ್ವಾ ದೇವಕಿ ದೊಡ್ಡಮ್ಮಳ ಮನಸ್ಸು ತುಂಬಾ ಒಳ್ಳೇದು ಎಂದು ಹೇಳುತ್ತಾಳೆ. ಆಗ ಅನಾಮಿಕಾ ತನ್ನಲ್ಲಿ ತಾನು, ಕಳ್ಳ ಮುಖದವಳು ನಮ್ಮನ್ನ ಕಿಟಕಿಯಿಂದ ನೋಡಿ ಊರಿಗೆ ಹೋಗುವ ಡ್ರಾಮಾ ಆಡ್ತಾ ಇದ್ದಾಳೆ, ನಾನ್ ಸುಮ್ನಿರ್ತೇನಾ, ಖರ್ಚು ಮಾಡಿಸಿಕೊಳ್ಳದೆ ಬಿಡ್ತೀನಾ ಎಂದು ಮನಸ್ಸಲ್ಲಿ ಅಂದುಕೊಂಡು ಮೇಲಕ್ಕೆ ಮಾತ್ರ ಹೀಗಂತಾಳೆ. ಹಾಗಂದ್ರೆ ಹೇಗೆ ಚಿಕ್ಕಮ್ಮ, ನಾವೆಲ್ಲರೂ 10,000 ಸಂಪಾದಿಸಿಕೊಂಡು ಕೆಲಸ ಬಿಟ್ಟು ನಿಮ್ ಹತ್ರಕ್ಕೆ ಬಂದ್ರೆ ನೀವು ಊರಿಗೆ ಹೋಗೋದು ಏನೂ ಚೆನ್ನಾಗಿಲ್ಲ ಎಂದು ಹೇಳಿದ ಸೊಸೆ ಅನಾಮಿಕಳನ್ನು ಅತ್ತೆ ಶಾರದ ಆಶ್ಚರ್ಯದಿಂದ ನೋಡುತ್ತಾ ತಾನು ಹೀಗಂದ್ಕೋತಾಳೆ. ಅಮ್ಮೋ, ಇದು 10,000ಕ್ಕೆ ಟೆಂಡರ್ ಹಾಕಿದಾಳೆ, ಕೊಡೋ ತನಕ ಬಿಡಲ್ವಲ್ಲ ಅಂತ ಅಂದುಕೊಳ್ಳುತ್ತಾಳೆ. ಅಪರ್ಣ ದಂಪತಿಗಳು ಬೆಚ್ಚಾಗಿ ಮುಖ ನೋಡ್ಕೋತಾರೆ. ಅಯ್ಯೋ, ಹೋಗ್ಬೇಕು ಅಂತ ನಮಗೂ ಕೂಡ ಇಲ್ಲ, ಆದ್ರೆ ಹೋಗಬೇಕಾಗಿ ಬಂದಿದೆ ಅನಾಮಿಕಾ. ನೀವ್ ಹೋಗಿ ಚಿಕ್ಕಮ್ಮ, ಹೇಗೂ ನಾವು ಬಂದಿದೀವಲ್ಲ, ಮನೇಲಿರೋ ಸಾಮಾನು ಉಪಯೋಗಿಸಿ ಮನೇನ ಬಹಳ ಭದ್ರವಾಗಿ ನೋಡ್ಕೋತೀವಿ ಎಂದು ಅನಾಮಿಕಾ ಹೇಳುತ್ತಲೇ ಅಪರ್ಣಂಗೆ ಕೋಪ ಬರುತ್ತೆ. ತನ್ನಲ್ಲಿ ತಾನು, ಜಿಡ್ಡು ಮುಖದವಳೆ, ಇಂತಹ ಡೈಲಾಗ್ ಒಂದು ಹಾಕ್ತಿ ಅಂತ ಗೊತ್ತಿದ್ದೆ, ನಮ್ಮ ಜಾಗೃತಿಲಿ ನಾವಿದ್ದೀವಿ, ಇದರ ಜಿಪುಣಿ ರೋಗನ ನಾನ್ ಗುಣ ಮಾಡಿಸ್ತೀನಿ ಎಂದು ಮನಸ್ಸಲ್ಲಿ ಅಂದುಕೊಂಡು ಮೇಲಕ್ಕೆ ಅನಾಮಿಕಳ ಹತ್ರ ಹೀಗಂತಾಳೆ. ಈ ದಿನ ನಾವು ಹೋಗೋದು ನಮ್ಗೆ ಮೊದಲೇ ಗೊತ್ತಿತ್ತು, ಆದ್ರಿಂದ ಮನೆ ಸಾಮಾನೆಲ್ಲ ಅಷ್ಟೊಂದು ಇಲ್ಲ ಅನಾಮಿಕಾ, ಎಲ್ಲ ಖಾಲಿಯಾಗಿದೆ, ಬೇಕು ಅಂದ್ರೆ ನೋಡು ಬಾ ಎಂದು ಅನಾಮಿಕಳ ಕುಟುಂಬವನ್ನು ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ. ನಿಜವಾಗಿ ಮನೆಯೆಲ್ಲ ಖಾಲಿಯಾಗಿರುತ್ತದೆ. ಕೂತ್ಕೊಳಗೆ ಕುರ್ಚಿಗಳಿಲ್ಲ, ಟಿವಿ ಇಲ್ಲ, ಫ್ಯಾನ್ ಫ್ರಿಡ್ಜ್ ಮಾತ್ರವೇ ಕಾಣಿಸುತ್ತೆ. ಫ್ಯಾನ್ ಹಾಕು ಚಿಕ್ಕಮ್ಮ. ಅಯ್ಯೋ ಅನಾಮಿಕಾ, ಕರೆಂಟ್ ಬಿಲ್ಲು 3,000 ಕಟ್ಟಬೇಕಾಗಿದೆ, ಕಟ್ಟು ಮಾಡಿದ್ದಾರಮ್ಮ. ದೀಪ ಬಿಟ್ಕೊಂಡು ಹಾಗೆ ಕಾಲ ಕಳೀತಾ ಇದ್ದೀವಿ ತಾಯಿ. ಹೇಗೂ ನೀವು 1 ತಿಂಗಳು ಇರೋದಕ್ಕೆ ಬಂದಿದ್ದೀರಾ, ಆದ್ರಿಂದ 3,000 ಕಟ್ಬಿಡಿ ಅಮ್ಮ, ನಮ್ಗೆ ಕರೆಂಟ್ ಬರುತ್ತೆ, ಆಗ ಫ್ರಿಡ್ಜ್ ಫ್ಯಾನ್ ಉಪಯೋಗಿಸಬಹುದು. ಏನಂತೀಯ ಅನಾಮಿಕಾ ಎಂದು ಅಪರ್ಣ ಕೇಳುತ್ತಾಳೆ. ಆಗ ಅನಾಮಿಕಾ ತನ್ನಲ್ಲಿ ತಾನು, ಅಮ್ಮ, ಈ ಅಪರ್ಣ ಚಿಕ್ಕಮ್ಮ ನನ್ನ ಜಿಪಿಣಿ ಬುದ್ಧಿವಂತಿಕೆನ ಒಡೆಯೋ ಹಾಗಿದ್ದಾಳೆ, 3,000 ಅಂದ್ರೆ ಮಾಮೂಲಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಪರ್ಣ ಸೇರ್ಕೊಂಡು, ಅನಾಮಿಕಾ, ಸಾಮಾನು ಖಾಲಿಯಾಗಿದೆ ಅಂತ ಹೇಳಿದ್ರೆ ನೀನ್ ನಂಬಿಲ್ವಲ್ಲ, ಕಿಚನ್ ಒಳಗೆ ಬಾ ಅಮ್ಮ, ನೀನೇ ನೋಡುವಂತೆ ಎಂದು ಅನಾಮಿಕಳನ್ನು ಕರೆದುಕೊಂಡು ಕಿಚನ್ ಒಳಗೆ ಬರ್ತಾಳೆ. ಖಾಲಿಯಾಗಿರುವ ಬೇಳೆ ಸಾಮಾನುಗಳೆಲ್ಲ ಕಾಣಿಸುತ್ತೆ. ಅನಾಮಿಕಂಗೆ ಭಯ ಹಿಡಿಯುತ್ತೆ. ನೀನ್ ಹೇಳಿದ್ದು ನಿಜಾನೇ ಚಿಕ್ಕಮ್ಮ, ಡಬ್ಬವೆಲ್ಲ ಖಾಲಿಯಾಗಿದೆ. ಅನಾಮಿಕಾ, 1 ತಿಂಗಳಿರ್ಬೇಕು ಅಂತ ನೀವ್ ಅಂದ್ಕೊಂಡ್ರಿ, ನೀವ್ ಅಂದುಕೊಂಡ ಹಾಗೆ ಬೀಗದ ಕೀ ಕೊಟ್ಟು ನಾವು ಊರಿಗೆ ಹೋಗ್ತೀವಿ, ಕರೆಂಟ್ ಬಿಲ್ ಕಟ್ಬಿಡಿ, ಮನೆ ಸಾಮಾನು ಕೂಡ ತಂದ್ಬಿಡಿ. ಹೇಳೋದು ಮರ್ತದೆ, ಗ್ಯಾಸ್ ಕೂಡ ಆಗಿ ಹೋಗಿದೆ ಎಂದು ಅಪರ್ಣ ಹೇಳ್ತಾ ಇದ್ರೆ ಅನಾಮಿಕಾ ದಿಗಿಲಿ ಮುಖ ಇಡುತ್ತಾಳೆ. ನಮ್ಗೆ ಸ್ವಲ್ಪ ದೂರದಲ್ಲಿ ಕಿರಾಣ ಅಂಗಡಿ ಇದೆ, ಅಲ್ಲಿ ಮಿನಿ ಗ್ಯಾಸ್ ಮಾರ್ತಾರೆ, 1 ತಗೊಳ್ಳಿ, ಸರಿ ಹೋಗುತ್ತೆ. ಆನಂದದಿಂದ ಇರಿ, ನಾನ್ ಬೇಡ ಅಂತ ಹೇಳ್ತಿಲ್ವಲ್ಲ ಎಂದು ಅಪರ್ಣ ಹೇಳುತ್ತಲೇ ಅನಾಮಿಕಾ ಲೆಕ್ಕ ಹಾಕಿಕೊಂಡು ತನ್ನಲ್ಲಿ ತಾನು, ಇದೇನಿದು, ಅಪರ್ಣ ಚಿಕ್ಕಮ್ಮ ನಂಗೆ ಶಾಕ್ ಕೊಟ್ಲು. ನೆಂಟ್ರು ಮನೇಲಿದ್ದು ತಿಂಗಳ ಖರ್ಚನ್ನ ಉಳಿತಾಯ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಇಲ್ಲಿ ಇನ್ನೂ ಹೆಚ್ಚು ಖರ್ಚು ಮಾಡ್ಬೇಕಾಗಿ ಬಂತು. ಅಷ್ಟು ಖರ್ಚು ಭರಿಸೋದು ನನ್ನಿಂದ ಆಗಲ್ಲಪ್ಪ, ಇನ್ ಮೇಲಿಂದ ದೇವಕ್ಕೆ ದೊಡ್ಡಮ್ಮನ ಮನೆಗೆ ಹೋಗೋದೇ ಒಳ್ಳೇದು ಎಂದು ಅಂದುಕೊಳ್ಳುತ್ತಾಳೆ. ಆಗ ಅಪರ್ಣ ಸೇರ್ಕೊಂಡು, ಸರಿ ಅನಾಮಿಕಾ, ಇನ್ನು ನಾವು ಹೋಗ್ತೀವಿ, ಜಾಗ್ರತೆಯಾಗಿರಿ ಎಂದು ಹೇಳುತ್ತಾಳೆ. ನಾವು ಕೂಡ ಹೋಗ್ತಾ ಇದೀವಿ ಚಿಕ್ಕಮ್ಮ, ನೀವಿಲ್ದಾಗ ನಾವು ಮಾತ್ರ ಇದ್ದು ಏನ್ ಮಾಡ್ತೀವಿ ಹೇಳಿ, ಏನ್ ಚೆನ್ನಾಗಿರುತ್ತೆ ಹಾಗೆ. ನೀವು ಊರಿಗೆ ಹೋಗಿ, ನಾವು ದೇವಕಿ ದೊಡ್ಡಮ್ಮನ ಮನೆಗೆ ಹೋಗ್ತೀವಿ, ಅಲ್ಲಿ ಇರ್ತೀವಿ ಬಿಡಿ, ನೀವು ತಿರುಗಿ ಬಂದ ಮೇಲೆ ಫೋನ್ ಮಾಡಿ. ಹಾಗೆ ಅನಾಮಿಕಾ, ನಾವು ತಿರುಗಿ ಬಂದ ಮೇಲೆ ಫೋನ್ ಮಾಡ್ತೀವಿ, ಆಗ ಬನ್ನಿ. ಈಗ ಮಾತ್ರ ದೇವಕಿ ದೊಡ್ಡಮ್ಮನ ಹತ್ರ ಹೋಗಿ ಎಂದು ಅಪರ್ಣ ಕೊಟ್ಟ ಶಾಕ್ಗೆ ಅನಾಮಿಕಾ ಮೈಂಡ್ ಬ್ಲಾಕ್ ಆಯ್ತು. ಇನ್ನು ಮಾಡುವುದಕ್ಕೇನು ಇಲ್ಲದೆ, ಅತ್ತೆ, ಮಾವಯ್ಯ, ಏನಂದ್ರೆ ನಾವು ದೇವಕಿ ದೊಡ್ಡಮ್ಮನ ಮನೆಗೆ ಹೋಗೋಣ ಬನ್ನಿ ಎಂದು ಅಪರ್ಣಳ ಮನೆಯಿಂದ ಜಿಪುಣಿ ಸೊಸೆ ಕುಟುಂಬ ಹೊರಡುತ್ತದೆ. ನಮ್ಮ ಜಿಪುಣಿ ಸೊಸೆ ಬುದ್ಧಿ ಖರಿಯಾಗಾಯ್ತು. ದೇವಕಿ ದೊಡ್ಡಮ್ಮ ಕೂಡ ಏನೋ ಒಂದು ರೀತಿಯಿಂದ ಬುದ್ಧಿ ಹೇಳ್ತಾಳೆ, ಆಗ ಮನೆ ದಾರಿ ಹಿಡಿತಾಳೆ ಇವಳು ಎಂದು ಶಾರದಾ ಸಂತೋಷ ಪಡುತ್ತಾಳೆ.